ಜಮ್ಮುವಿನಲ್ಲಿ ಉಗ್ರರ ವಿರುದ್ಧ ಆಪರೇಷನ್ ಮುಂದುವರೆದಿದೆ. ಭಾರತ ಈಗಾಗಲೇ ಹೇಳಿದೆ ಉಗ್ರರ ವಿರುದ್ಧ ನಮ್ಮ ಆಪರೇಷನ್ ನಿರಂತರವಾಗಿ ಇರುತ್ತೆ ಅಂತ ಹೇಳಿ. ಕೇವಲ ಕದನ ವಿರಾಮ ಘೋಷಣೆ ಆಗಿರೋದು ಕೇವಲ ಮಿಲಿಟರಿ ದಾಳಿಗೆ ಮಾತ್ರ, ಆದರೆ ಭಯೋತ್ಪಾದನೆಯ ವಿರುದ್ಧ ಅಲ್ಲ ಅನ್ನುವ ವಿಚಾರವನ್ನ ಭಾರತ ಹೇಳಿದೆ. ಒಂದು ವೇಳೆ ಅಂತಹ ಅಟ್ಯಾಕ್ಗಳು ಆದರೆ ಅದು ಯುದ್ಧ ಅಂತಾನೆ ಪರಿಗಣಿಸಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಈಗಾಗಲೇ ಸೇನಾ ಅಧಿಕಾರಿಗಳು ಹೇಳಿದ ಹಾಗೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮುಂದುವರಿಯುತ್ತೆ. ಈಗಾಗಲೇ ಆಪರೇಷನ್ ಕಂಟಿನ್ಯೂ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಶೋಪಿಯಾನ್ನಲ್ಲಿ 3 ಉಗ್ರರ ಹತ್ಯೆಯನ್ನ ಸೇನೆ ಮಾಡಿದೆ. 3 ಲಷ್ಕರ್ ಎ ತೊಯ್ಬಾಗೆ ಸೇರಿದಂಥವರು. ಈ ಲಷ್ಕರ್ ಎ ತೊಯ್ಬಾ ಉಗ್ರರನ್ನ ಇದೀಗ ನಮ್ಮ ಭಾರತೀಯ ಸೇನೆ ಕೊಂದಿದೆ. ಉಗ್ರರ ನಿಗ್ರಹ ದಳದಿಂದ ಕಾರ್ಯಾಚರಣೆ ಈಗಾಗಲೇ ಮುಂದುವರೆದಿದೆ. ಈ ಒಂದು ಸೇನೆಯಿಂದ ಉಳಿದ ಓರ್ವ ಉಗ್ರನಿಗಾಗಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಪಾಕಿಸ್ತಾನ ಮೂಲದ 3 ಉಗ್ರರ ಹತ್ಯೆಯಾಗಿದೆ. 3 ಉಗ್ರರನ್ನ ಹೊಡೆದುರುಳಿಸಿದೆ ನಮ್ಮ ಭಾರತೀಯ ಸೇನೆ. ಉಗ್ರರು ಮತ್ತು ಸೇನೆಯ ನಡುವೆ ಗುಂಡಿನ ಕಾಳಗ ಮುಂದುವರೆದಿದೆ. ಇದರಲ್ಲಿ 3ರಲ್ಲಿ ಓರ್ವನ ಹೆಸರು ಶಾಹಿದ್ ಅಹಮದ್ ಕುಟ್ಟೆ. ಶೋಪಿಯಾನ್ಗೆ ಹೆಚ್ಚುವರಿ ಭದ್ರತಾ ಸಿಬ್ಬಂದಿಯನ್ನ ಈಗಾಗಲೇ ರವಾನೆ ಮಾಡಲಾಗಿದೆ. ಪಹಲ್ಗಾಮ್ ದಾಳಿ ಬಳಿಕ ಉಗ್ರ ಶಾಹಿದ್ ಅಹಮದ್ ಕುಟ್ಟೆ ಮನೆಯನ್ನ ಧ್ವಂಸ ಮಾಡಲಾಗಿತ್ತು. ಇದೀಗ ಜಮ್ಮುವಿನಲ್ಲಿ ಉಗ್ರರ ಪತ್ತೆಗೂ ಕೂಡ ಶೋಧವನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಶೋಪಿಯಾನ್ನಲ್ಲಿ 3 ಉಗ್ರರ ಹತ್ಯೆಯನ್ನ ಮಾಡಲಾಗಿದೆ. ಉಗ್ರರು ಮತ್ತು ಸೇನೆಯ ನಡುವೆ ಗುಂಡಿನ ಕಾಳಗ ಮುಂದುವರೆದಿದೆ. 3ರಲ್ಲಿ ಓರ್ವನ ಹೆಸರು ಕೂಡ ಗೊತ್ತಾಗಿದ್ದು ಶಾಹಿದ್ ಅಹಮದ್ ಕುಟ್ಟೆ ಅನ್ನೋದನ್ನ ಗೊತ್ತಾಗಿದೆ. ಯಾಕಂದ್ರೆ ಆ ಒಂದು ಪಹಲ್ಗಾಮ್ ದಾಳಿಯ ಬಳಿಕ ಉಗ್ರ ಶಾಹಿದ್ ಅಹಮದ್ ಕುಟ್ಟೆ ಮನೆಯನ್ನ ಧ್ವಂಸ ಮಾಡಲಾಗಿತ್ತು. ಇದೀಗ ಶೋಪಿಯಾನ್ನಲ್ಲಿ ನಿರಂತರವಾಗಿ ಕಾರ್ಯಾಚರಣೆಯನ್ನ ನಮ್ಮ ಭಾರತೀಯ ಸೇನೆ ಮಾಡ್ತಾ ಇದೆ. ಉಗ್ರರ ವಿರುದ್ಧ ದಾಳಿ ಮುಂದುವರಿಯುತ್ತೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಗುಡಿ, ಈಗಾಗಲೇ ಭಾರತ ಹೇಳಿತ್ತು, ಭಾರತದ ಸೇನೆ ಕೂಡ ಹೇಳಿದೆ, ಪ್ರಧಾನಿಗಳು ಹೇಳಿದ್ದಾರೆ, ನಮ್ಮ ಆಪರೇಷನ್ ಇನ್ನೂ ಕೂಡ ಕಂಟಿನ್ಯೂ ಆಗುತ್ತೆ, ಯಾವುದೇ ಕಾರಣಕ್ಕೂ ಅಂತ್ಯ ಆಗಲ್ಲ ಉಗ್ರವಾದದ ವಿರುದ್ಧ ಅನ್ನುವಂಥದ್ದು. ಅದು ಇದೀಗ ಮತ್ತೆ ಮತ್ತೆ ಪ್ರೂವ್ ಆಗ್ತಾನೆ ಇದೆ ಇಂತಹ ದಾಳಿಗಳಿಂದ, ಉಗ್ರರ ಕೊಲೆಯಿಂದ ಅಥವಾ ಹತ್ಯೆಯಿಂದ ಅಂತ. ನವಿತಾ, ಪ್ರಮುಖವಾಗಿ ಭಾರತ ಮಾಡಿದ್ದೇನೆಂದರೆ ಮನೆಯ ಸುತ್ತಮುತ್ತ ಇದ್ದಂಥ ಹೆಗ್ಗಣಗಳು, ಕಾಕ್ರೋಚಸ್ಗಳನ್ನು ಹೊಡೆದಾಕಲಾಗಿತ್ತು. ಆದರೆ ಈಗ ಆಲ್ರೆಡಿ ಮನೆಯನ್ನು ಸೇರಿಸ್ಕೊಂಡಿರ್ತಕ್ಕಂಥ ಕಾಕ್ರೋಚ್ಗಳನ್ನು ಹೆಂಗೆ ಸುಮ್ಮನೆ ಬಿಡೋದಕ್ಕೆ ಸಾಧ್ಯ ಆಗುತ್ತೆ? ಹಾಗೆ ಬಿಟ್ಟರೆ ಅದು ಇನ್ನೊಂದಿಷ್ಟು ಇಂಬ್ರೀಡ್ ಮಾಡ್ತಾ ಹೋಗುತ್ತೆ, ಮತ್ತೊಂದಿಷ್ಟು ಅವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ನಿಟ್ಟಿನಲ್ಲಿ ಒಳಗಡೆ ಆಲ್ರೆಡಿ ಸೇರ್ಕೊಂಡಿರ್ತಕ್ಕಂಥವ್ರು ಅಥವಾ ಒಳಗಡೆಯಿಂದಲೇ ಆ ಒಂದು ಉಗ್ರವಾದಿಗಳು ಆಗುವಂಥವ್ರು ಯಾರಿದ್ದಾರೆ ಅವರನ್ನು ಕೂಡ ಹುಡುಕಿ ಅಷ್ಟೇ ಹತ್ಯೆಯನ್ನು ಮಾಡುವಂಥದ್ದು, ಅವರನ್ನು ಎನ್ಕೌಂಟರ್ ಮಾಡುವಂತಹ ಅವಶ್ಯಕತೆ ಕೂಡ ಇರುವಂಥದ್ದು. ಆ ಕಾರಣದಿಂದಾಗಿ ಇವತ್ತು ನೋಡಿ, ಇಡೀ ದೇಶ ಇನ್ನೂ ಸಂಭ್ರಮದಲ್ಲಿರುವ ನಾವು ಪಾಕಿಸ್ತಾನಕ್ಕೆ ಪಾಠವನ್ನು ಕಲಿಸಿದೀವಿ ಅಂತ ಹೇಳಿ ಮತ್ತೊಂದು ಕಡೆಯಿಂದ ನಮ್ಮ ಸೇನೆ ಬೆಳಗ್ಗೆಯೇ ಆಕ್ಟಿವೇಟ್ ಆಗಿದೆ. ಅವರಿಗೆ ಮಾಹಿತಿ ಬರ್ತಾ ಇದ್ದಾಗೆ ಕ್ಷಿಪ್ರವಾದಂತಹ ಕಾರ್ಯಾಚರಣೆಯನ್ನು ನಡೆಸಿ 3 ಉಗ್ರರನ್ನ ಹೊಡೆದುರುಳಿಸಲಾಗಿರುವಂಥದ್ದು. ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ನಮ್ಮ ಪಹಲ್ಗಾಮ್ ದಾಳಿ ಏನಾಗಿತ್ತು, ಆ ದಾಳಿಯ ರೂವಾರಿಗಳಿಗೆ ಸಹಾಯ ಮಾಡಿದ್ರು ಅನ್ನುವಂಥ ಒಬ್ಬ ಉಗ್ರ ಏನಿದ್ದ ಕುಟ್ಟೆ ಅಂತಕ್ಕಂಥ ಆತನ ಮನೆಯನ್ನ ಕುಟ್ಟಿ ಕೆಡವಲಾಗಿತ್ತು. ಈಗ ಆತನನ್ನ ಕೂಡ ಕುಟ್ಟಿ ಒಂದು ಕೆಳಗಡೆ ಒಯ್ಯುವಂತ ಕೆಲಸವನ್ನ ನಮ್ಮ ಸೇನೆ ಮಾಡ್ತಾ ಇದೆ. ಇನ್ನು ಉಳಿದಂತ ಇವತ್ತು ಕೂಡ ಒಂದು ಏನು ಕಾಂಟ್ಯಾಕ್ಟ್ ಆಗಿದೆ, ಅದರಲ್ಲಿ 2 ಫಾರಿನ್ ಟೆರರಿಸ್ಟ್ಗಳು ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇದಾವೆ. ಈ ಒಂದು ವಿಚಾರಕ್ಕೆ ಈ ಒಂದು ಎನ್ಕೌಂಟರ್ ಏನಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳು ಬರ್ತಾ ಇದ್ದಾವೆ. ಆದರೆ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ಬರಬೇಕು ಅನ್ನೋ ದೃಷ್ಟಿಯಿಂದ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳ್ತಾ ಇಲ್ಲ. ಆದರೆ ಈ ಒಂದು ಎನ್ಕೌಂಟರ್ ಏನು ನಡೀತಾ ಇದೆ ಖಂಡಿತವಾಗಿಯೂ ನಿಸ್ಸಂಶಯವಾಗಿಯೂ ಇದರ ನಮ್ಮ ಪಹಲ್ಗಾಮ್ ದಾಳಿಗೆ ಸಹಾಯ ಮಾಡಿದಂಥವರು ಅಥವಾ ಅದರ ಹಿನ್ನೆಲೆಯಲ್ಲಿರ್ತಕ್ಕಂಥವ್ರಿಗೂ ಕೂಡ ಸಂಬಂಧಪಟ್ಟಿರುವಂತಹ ಸಾಧ್ಯತೆಗಳು ದಟ್ಟವಾಗಿ ಗೋಚರಣೆ ಆಗ್ತಾ ಇದ್ದಾವೆ. ಯಾಕಂದ್ರೆ ಈಗ ಒಬ್ಬ ಕುಟ್ಟಿ ಅಂತಕ್ಕಂಥ ಉಗ್ರ ಏನಿದ್ದಾನೆ ಆತನನ್ನ ಕೂಡ ಈಗ ನಾವು ಗಮನಿಸ್ತಾ ಇದ್ವಿ, ಹೇಗೆ ಆತನ ಮನೆಯನ್ನ ಧ್ವಂಸ ಮಾಡಲಾಗಿತ್ತು, ಆತನನ್ನ ಕೂಡ ಎನ್ಕೌಂಟರ್ ಮಾಡಲಾಗಿದೆ ಅಂತ. ಇನ್ನು 2 ಉಗ್ರರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಒಂದು ಮಾಹಿತಿಯನ್ನು ನಮ್ಮ ಸೇನೆ ಅಧಿಕೃತವಾಗಿ ಕೊಡ್ತಾ ಇಲ್ಲ. ಜೊತೆಗೆ ನಮ್ಮ ಈ ಪಹಲ್ಗಾಮ್ ದಾಳಿಯಲ್ಲಿ ಕಾರಣ ಆಗಿರುವಂತಹ 3 ಉಗ್ರರ ಫೋಟೋಗಳನ್ನ ಇವತ್ತು ಇಡೀ ಶ್ರೀನಗರ ಇರ್ಬೋದು, ಜಮ್ಮು ಕಾಶ್ಮೀರ ಇರ್ಬೋದು ಎಲ್ಲ ಕಡೆ ಕೂಡ ಅಂಟಿಸಿ 20 ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡಿದೆ ನಮ್ಮ ಸೇನೆಗಳು. ಅವರ ಬಗ್ಗೆ ಮಾಹಿತಿಯನ್ನ ಕೊಟ್ಟರೆ ಅಥವಾ ಅವರನ್ನ ಹಿಡಿದು ಕೊಟ್ಟರೆ ನಿಮಗೆ 20 ಲಕ್ಷ ರೂಪಾಯಿ ಬಹುಮಾನವನ್ನ ಕೊಡ್ತೀವಿ ಅನ್ನುವಂಥ ಒಂದು ಘೋಷಣೆಯನ್ನ ಕೂಡ ಮಾಡಿರುವಂಥದ್ದು. ಹೀಗಾಗಿ ಆ 20 ಲಕ್ಷ ರೂಪಾಯಿ ಘೋಷಣೆ ಏನಾದರೂ ವರ್ಕೌಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಕಾದು ನೋಡಬೇಕಾಗುತ್ತೆ. ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಅದು ಮನೆ ಹೊರಗಡೆನೇ ಇರಲಿ ಒಳಗಡೆನೇ ಇರಲಿ, ಕಾಕ್ರೋಚಸ್ಗಳು ಎಲ್ಲಿದ್ರೂ ಕೂಡ ಮನೆಗೆ ಒಂದು ದುರ್ಗಂಧವನ್ನು ಉಂಟು ಮಾಡುತ್ತೆ, ಮನೆಯ ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಅವುಗಳನ್ನು ಹೊಡೆದು ಹಾಕುವಂಥ ಕೆಲಸವನ್ನ ನಮ್ಮ ಸೇನೆ ಅತ್ಯಂತ ಕಠಿಣವಾಗಿ ಮಾಡ್ತಾ ಇರೋದಂತೂ ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ನವಿತಾ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ.